ಅರೆಸ್ಟ್ ಮಾಡ್ತಾರ, 10 ನಿಮಿಷದಾಗ ಬಿಡ್ತಾರ. ಬಿಡ್ಲಿಲ್ಲ ಅಂದ್ರ ಇಡೀ ರಾಜ್ಯದ ಎಲ್ಲಾ ಕಡೆ ಟೆಂಟ್ ಹೊಡೆದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡ್ಬೇಕಾಗ್ತೈತಿ. ಇದು ರೈತ ಶಕ್ತಿ. ಈ ಹೋರಾಟ ಗುರ್ಲಾಪುರ ಮಾದರಿ ಅಲ್ಲ, ಮುಂದುವರಿತಂದ್ರೆ ದೆಹಲಿ ಮಾದರಿ ಹೋಗ್ತದ. ನಾವು ಶಾಂತ ರೀತಿ ಯಾಕೆ ಕೂತೀವಿ ಅಂದ್ರೆ ಫ್ಯಾಕ್ಟ್ರಿ ಮಾಲಕರು ಏನು ಮಂಡತನ ಮಾಡಾಕತ್ತಾರಲ್ಲ, 50 ಹೆಚ್ಚಾಗತ್ತಮ್ಮ, ನೀ ಏನ್ ಹೆಚ್ಚಾದ್ರು ನಾವೇನ್ ಕೇಳಂಗಿಲ್ಲ. ನಮ್ಮ ರೇಟ್ ಬಲ ಬಂದ್ರೆ ಇದು ಹೋರಾಟ ಕೇಳ್ತೈತಿಲ್ಲ ಅಂದ್ರೆ ಯಾರಪ್ಪ ಕೇಳಂಗಿಲ್ಲ. ನೀವೊಂದು ಮಾತು ಕೊಡ್ತೀನಿ ಕೇಳ್ಕೊರಲ್ಲಿ, ಚುನಪ್ಪ ಪೂಜಾರಿ ನಾವದಿವಲ್ಲ, ಕರ್ನಾಟಕದಾಗ ಯಾವಾಗಾರ ರೈತಗೆ ಅನ್ಯಾಯ ಆತಂದ್ರೆ ಕಬ್ಬು ಬೆಳೆಗಾರಿಗೆ ಧಕ್ಕೆ ನಮ್ ಜೀವ ಕೊಡಕ್ ಸಜ್ಜ, ನೀವು ಗಟ್ಟಿರಿ. ಇಲ್ಲೇನು ಯಾವ ವ್ಯಕ್ತಿಗೆ ನಾವು ಬಾಗಕ್ಕೆ ಬಂದಿಲ್ಲ, ಬಾಗಬೇಕಾದ್ರೆ ಅವತ್ತು ಒಂದೇ ದಿನ ಮುಂಜಾನೆ ಎದ್ದು ಹೋಗ್ತಿದ್ವಿ ನಾವು. ಎಲ್ಲಾರು ಬರಕ್ತಾರ, ಸಕ್ರೆ ಸಚಿವ ಬರ್ಲಾಕ್ ಭಯ ಪಡಕತ್ತಾನ. ನಿಮ್ಮ ತಾಕತ್ ಹಂಗೈತೆ. ನಾಳೆ ಬರ್ತೀನಿ DC ಮೀಟಿಂಗ್ ಆಗಲಿ, ನಾಳೆ ಬರ್ತೀನಿ ಆಗ್ತಾನೆ. ಹಂಗಲ್ಲ, ಸಕ್ರೆ ಸಚಿವನ ಇಲ್ಲೇ ಬರ್ತಾನ, ಬಂದ ಕುಂಡ್ರದಷ್ಟ. ನಮ್ಮ ಮಹೇಂದ್ರ ತಮ್ಮನವ್ರ ಶಾಸಕರು ಹೆಂಗ್ ಬಂದು ಗೌರವ ಕೊಟ್ರಲ್ಲ, ಹಿಂಗೆಲ್ಲಾರು ಬರ್ರಿ, ನಿಮಗೊಂದು ಗೌರವ ಇರ್ತೈತಿ, ನಿಮಗೊಂದು ಗೌರವ ಇರ್ತೈತಿ. SP ಸಾಹೇಬ್ ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ ನಮ್ಮ ರೈತರನ್ನ ಅರೆಸ್ಟ್ ಮಾಡಿದ್ರು ಸತಿ ಕ್ಷಣ ಬಿಟ್ಟು ಬಿಡ್ರಿ. ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ ನಾನು. ಅಧ್ಯಕ್ಷರು ಮಾತಾಡ್ತಾರ, ಬಿಡ್ತಾರ. ಹಾರುಗಿರಾಗಿ ಟೆಂಟ್ ಹೊಡೆದು ಬಂದ್ ಮಾಡ್ಯಾರ. 5 ಫ್ಯಾಕ್ಟ್ರಿ ಬಂದ್ ಆಗ್ಯಾವ. ಬೆಳಗಾಂ ಜಿಲ್ಲೆದಾಗ 1 ಫ್ಯಾಕ್ಟ್ರಿ ಚಲೋ ಆಗಂಗಿಲ್ಲ. ಯಾದಗಿರಿ ಒಳಗೆ 10,000 ಜನ ಸೇರಿ ಗುಲ್ಬರ್ಗ, ರಾಯಚೂರು, ಯಾದಗಿರಿ 1 ಫ್ಯಾಕ್ಟ್ರಿ ಚಲೋ ಮಾಡಿಬಿಟ್ಟಿಲ್ಲ. ಇಲ್ಲೇ ಕುಂತ ನೀವು ತಾಕತ್ತೀರ. ರಾಜ್ಯದ ಚಳಿ ಗುರ್ಲಾಪುರದಾಗ ಐತಿ, ನೀ ಯಾಕಿದ್ರೆ ತೋತಮ್ಮ ತಾಕತ್ತು ನಿಮ್ಮೊಳಗೆ. ಜರ ಗಟ್ಟಾಗಿ ಮಲಪನ ಮಾತಾಡ್ರಿ. ಕಿಮ್ಮತ್ತ ಕೊಡಲಿಲ್ಲ ಒಟ್ಟ ಕಾಟ, ಇವರಿಗೆ ಕಾಟ, ರೈತಗ ಸಿಗಲಿಲ್ಲ ಹೊಟ್ಟಿಗೆ ಊಟ, ರಾಜಕಾರಣಿ ದುಷ್ಟ ಹೊರಟ, ರೈತಗ ಕಿಮ್ಮತ್ತ ಕೊಡಲಿಲ್ಲ ಒಟ್ಟ. ಹೋರಾಟ ವಿರುದ್ಧವಾಗಿ ರಾಜಕಾರಣಿಗಳ ಚೆಲ್ಲಾಟ, ಹೋರಾಟಕ್ಕೆ ವಿರುದ್ಧವಾಗಿ ರಾಜಕಾರಣಿಗಳ ಚೆಲ್ಲಾಟ. ಇದನ್ನ ತಿಳಿದ ರೈತರಾಗಿ ಒಗ್ಗಟ್ಟ, ಪ್ರತಿಭಟನೆಗೆ ಕರೆಕಾಟ, ಗುಲಾಪುರ ಕ್ರಾಸಿಗೆ ಹೊರಟ, ಇದಕ್ಕ ಸಲಿಯ ಮಕ್ಕಳ ಸಪೋಟ. ಇದನ್ನ ತಿಳಿದ ರೈತ